ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ತುಂಬಾನೇ ಅದ್ಭುತವಾದ ಕನ್ನಡ ಸಣ್ಣ ಕಥೆಯ ಬಗ್ಗೆ ಮಾತಾಡೋಣ. ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ. ಬನ್ನಿ, ಈ ಕಥೆಯ ಒಂದು ಸಂಪೂರ್ಣ ವಿವರಣೆಯನ್ನ ನೋಡೋಣ. ನೋಡಿ, ಈ ಕಥೆಯ ವಿಶೇಷತೆ ಏನ್ ಗೊತ್ತಾ? ಇಲ್ಲಿ ನದಿ ಅಂದ್ರೆ ಸುಮ್ನೆ ಹರಿಯೋ ನೀರಲ್ಲ, ಅದೊಂದು ಪಾತ್ರ. ಹೌದು, ನೀವ್ ಕೇಳಿದ್ದು ಸರಿನೇ. ಶಾಂಭವಿ ನದಿ ಈ ಕಥೆಯ ಪ್ರಮುಖ ಪಾತ್ರಗಳಲ್ಲಿ ಒಂದು. ಅದಕ್ಕೆ ತನ್ನದೇ ಆದ ಭಾವನೆಗಳಿವೆ, ಶಕ್ತಿಯಿದೆ, ಉದ್ದೇಶನೂ ಇದೆ. ಲೇಖಕರು ಇದನ್ನ ಎಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದಾರಂದ್ರೆ ಇದು ಇಡೀ ಕಥೆಗೆ ಒಂದು ಮಾಂತ್ರಿಕ ಸ್ಪರ್ಶ ಕೊಡುತ್ತೆ. ನಮ್ಮ ಕಥಾನಾಯಕಿಯ ಕುಟುಂಬದ ಜೀವನದ ಪ್ರತಿಯೊಂದು ಕ್ಷಣವೂ ಈ ನದಿ ಜೊತೆ ಬೆಸೆದುಕೊಂಡಿದೆ. ಸರಿ, ಹಾಗಿದ್ರೆ ಕಥೆ ಎಲ್ಲಿ ನಡೆಯುತ್ತೆ ಅಂತ ನೋಡೋಣ. ನಮ್ಮನ್ನ ಈ ಕಥೆ ಸುಂದರ ಕರಾವಳಿ ಪ್ರದೇಶಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂದು ಬಡ ಕುಟುಂಬ ಇರುತ್ತೆ. ಚಿನ್ನಮ್ಮ, ಅವಳ ಗಂಡ ಕುದುಪ ಮತ್ತೆ ಅವರ 8 ವರ್ಷದ ಮಗ ಗುಡ್ಡ. ಇವರ ಜೀವನ ಸಂಪೂರ್ಣವಾಗಿ ಶಾಂಭವಿ ನದಿಯನ್ನೇ ಅವಲಂಬಿಸಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಶಾಂಭವಿ ನದಿಯ ಪಾತ್ರವಾದ್ರೂ ಏನು? ಅದಕ್ಕೆ 2 ಮುಖಗಳಿವೆ ಅಂತ ಹೇಳ್ಬೋದು. ಒಂದ್ ಕಡೆ ಅದು ಚಿನ್ನಮ್ಮನ ಕುಟುಂಬಕ್ಕೆ ತಾಯಿಯ ಹಾಗೆ. ಮೀನ್ ಕೊಡುತ್ತೆ, ತೆಂಗಿನಕಾಯಿ ಕೊಡುತ್ತೆ, ಸೌದೆ ಕೊಡುತ್ತೆ, ಹೀಗೆ ಅವ್ರನ್ನ ಪೋಷಿಸುತ್ತೆ. ಆದ್ರೆ ಇನ್ನೊಂದ್ ಕಡೆ ಅದೇ ನದಿ ಜಮೀನ್ದಾರ ವೆಂಕಪ್ಪಯ್ಯನಿಗೆ ದೊಡ್ಡ ಶತ್ರು. ಯಾಕಂದ್ರೆ ಪ್ರತಿ ಮಳೆಗಾಲದಲ್ಲೂ ಪ್ರವಾಹ ಬಂದು ಅವನ ತೋಟದ ಒಡ್ಡುಗಳನ್ನೆಲ್ಲ ಹೊಡೆದಾಕತ್ತೆ, ತನ್ನ ಶಕ್ತಿ ಏನು ಅಂತ ತೋರಿಸುತ್ತೆ. ಎಲ್ಲವೂ ಹೀಗೆ ನಡೀತಿದ್ದಾಗ ಕಥೆಯಲ್ಲಿ ಒಂದು ಅನಿರೀಕ್ಷಿತ ತಿರುವು ಬರುತ್ತೆ. ಒಂದು ದಿನ ಪುಟ್ಟ ಹುಡುಗ ಗುಡ್ಡ ಇದಾನಲ್ಲ, ಅವನು ಧಣಿಗಳ ಪಾತ್ರೆಗಳನ್ನ ನದಿ ದಡದಲ್ಲಿ ತೊಳಿತಾ ಇರ್ತಾನೆ. ಆಗೇನಾಗುತ್ತೆ ಅಂದ್ರೆ ದಡವೇ ಕುಸಿದು ಬೀಳುತ್ತೆ. ಅಷ್ಟೇ, ಎಲ್ಲಾ ಪಾತ್ರೆಗಳು ಜೊತೆಗೆ ಒಂದು ತುಂಬಾನೇ ಅಮೂಲ್ಯವಾದ ಬೆಳ್ಳಿ ಲೋಟ ಎಲ್ಲವೂ ನದಿಯ ಪಾಲಾಗುತ್ತೆ. ಈಗ ಆ ಲೋಟ ಅಂದ್ರೆ ಸುಮ್ನೆ ಬೆಳ್ಳಿ ಲೋಟ ಅಲ್ಲ, ಅದರ ಮಹತ್ವ ಏನು ಅಂತ ಧಣಿಗಳ ಹೆಂಡತಿಯ ಮಾತುಗಳಲ್ಲೇ ಗೊತ್ತಾಗತ್ತೆ. ನೋಡಿ, ಅದು ಬರೀ ಬೆಲೆ ಬಾಳುವ ವಸ್ತುವಲ್ಲ, ಅದೊಂದು ಭಾವನಾತ್ಮಕ ಬಳುವಳಿ, ಅವರ ಮನೆತನದ ಹೆಮ್ಮೆಯ ಸಂಕೇತ. ಈಗ ನೀವೇ ಯೋಚನೆ ಮಾಡಿ, ಇಂತಹ ವಸ್ತು ಕಳೆದು ಹೋದ್ರೆ ಆ ಬಡ ಕುಟುಂಬದ ಮೇಲೆ ಎಷ್ಟು ಒತ್ತಡ ಬೀಳುವುದು? ಅಯ್ಯೋ ಪಾಪ, ಕುದುಪ, ಚಿನ್ನಮ್ಮ, ಆ ಪುಟ್ಟ ಹುಡುಗ ಗುಡ್ಡ ಮೂವರು ಸೇರಿ ಹತಾಶೆಯಿಂದ ನದಿಯಲ್ಲೆಲ್ಲ ಹುಡುಕ್ತಾರೆ. ಮಳೆ ಸುರಿತಾನೇ ಇದೆ. ಅವರ ಭಯ, ಆತಂಕ ಎಲ್ಲವೂ ಆ ಮಳೆ ಜೊತೆ ಹೆಚ್ಚಾಗ್ತಾನೇ ಇದೆ. ಆದ್ರೆ ಎಷ್ಟೇ ಹುಡುಕಿದ್ರೂ ಬೆಳ್ಳಿ ಲೋಟ ಮಾತ್ರ ಸಿಗೋದೇ ಇಲ್ಲ. ಇಲ್ಲಿಂದ ಕಥೆ ನಿಜವಾದ ದುರಂತದ ಕಡೆಗೆ ಸಾಗುತ್ತೆ. ಕುದುಪ ಧೈರ್ಯ ಮಾಡಿ ಧಣಿ ವೆಂಕಪ್ಪಯ್ಯನ ಹತ್ರ ಹೋಗಿ ವಿಷಯ ಹೇಳ್ತಾನೆ, ಲೋಟ ಕಳೆದು ಹೋಯ್ತು ಅಂತ. ಆದ್ರೆ ವೆಂಕಪ್ಪಯ್ಯ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ನೇರವಾಗಿ ಆ ಬಡ ಕುಟುಂಬದ ಮೇಲೆ ಕಳ್ಳುತನದ ಆರೋಪ ಹೊರಿಸ್ಬಿಡ್ತಾನೆ. ಈ ಒಂದು ಮಾತಿದೆಯಲ್ಲ, ಧಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟಾ? ಇದು ಇಡೀ ಸಂಘರ್ಷದ ಮೂಲವನ್ನೇ ತೆರೆದಿಡುತ್ತೆ. ಇದು ಕೇವಲ ಒಂದು ಲೋಟ ಕಳೆದುಹೋದ ಕಥೆಯಲ್ಲ, ಇದು ನಮ್ಮ ಸಮಾಜದಲ್ಲೇ ಎಷ್ಟು ಆಳವಾಗಿ ಬೇರೂರಿರುವ ವರ್ಗಭೇದ, ಶ್ರೀಮಂತರು ಬಡವರನ್ನು ಹೇಗೆ ಅಪನಂಬಿಕೆಯಿಂದ ನೋಡ್ತಾರೆ ಅನ್ನೋದರ ಕತೆ. ನಂತರ ನಡೆಯೋದು ನಿಜಕ್ಕೂ ಹೃದಯ ವಿದ್ರಾವಕ. ಎಂಥ ಕ್ರೌರ್ಯ ಅಂದ್ರೆ, ಆ 8 ವರ್ಷದ ಮಗು ಗುಡ್ಡನನ್ನ ಒಂದು ಮರಕ್ಕೆ ಕಟ್ಟಿ ಸುರಿಯೋ ಮಳೆಯಲ್ಲಿ ತೆಂಗಿನ ಚಿಪ್ನಿಂದ ಹೊಡೀತಾರೆ. ಯಾಕೆ? ಅವನ್ ಮಾಡದೇ ಇರೋ ತಪ್ಪನ್ನ ಒಪ್ಕೊಳ್ಳಿ ಅಂತ. ಇದನ್ನ ಶಿಕ್ಷೆ ಅನ್ನೋಕ್ಕಾಗಲ್ಲ, ಇದು ಅಧಿಕಾರದ ಕ್ರೂರ ಪ್ರದರ್ಶನ. ತನ್ನ ಮಗನಿಗೆ ಆಗ್ತಿರೋ ಹಿಂಸೆನ ಕಣ್ಣಾರೆ ನೋಡಕ ಆಗದೆ ಚಿನ್ನಮ್ಮ ಒಂದು ಭಯಾನಕ ನಿರ್ಧಾರಕ್ಕೆ ಬರ್ತಾಳೆ. ಆ ಕಳೆದು ಹೋದ ಲೋಟದ ಬೆಲೆ ತೀರ್ಸೋಕೆ ಮುಂದಿನ 3 ವರ್ಷ, ಹೌದು 3 ವರ್ಷ ಸಂಬಳ ಇಲ್ಲದೆ ಜೀತದಾಳ್ತರ ದುಡಿಯೋಕೆ ಒಪ್ಕೊಳ್ತಾಳೆ. ಯೋಚನೆ ಮಾಡಿ, ಅವರ ಹತಾಶೆ ಯಾವ ಮಟ್ಟಿಗಿರಬೇಕು. ಸರಿ, ಹೀಗೆ ಕೆಲವು ತಿಂಗಳುಗಳು ಕಳೆದುಹೋಗುತ್ತೆ. ಚಿನ್ನಮ್ಮ ಮತ್ತು ಕುದುಪ ಆ 3 ವರ್ಷದ ಜೀತದ ಭಾಗವಾಗಿ ನದಿಯಲ್ಲಿ ಹೂಳೆ ಎತ್ತುವ ಕಠಿಣ ಕೆಲಸದಲ್ಲಿ ತೊಡಗಿರ್ತಾರೆ. ಹೀಗೆ ಹೂಳೆ ಎತ್ತುವಾಗ ಇದ್ದಕ್ಕಿದ್ದ ಹಾಗೆ ಕುದುಪ್ನ ಕೈಗೆ ಏನೋ ತಾಗುತ್ತೆ. ನೋಡಿದ್ರೆ ಕೆಸರಿನಲ್ಲಿ ಮುಚ್ಚೋಗಿದ್ದ ಅದೇ ಬೆಳ್ಳಿ ಲೋಟ. ಈಗ ನಿಮ್ಗೇನನ್ಸುತ್ತೆ? ಅಬ್ಬಾ, ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಕ್ತು ಅಂತಾನ? ಅವರ ಕಷ್ಟಕ್ಕೆಲ್ಲ ಅಂತ್ಯ ಹಾಡೋ ಕಷಣ ಬಂತು ಅಂತಾನ? ಆದ್ರೆ ಇಲ್ಲ, ಕಥೆ ಇಲ್ಲಿಂದ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಚಿನ್ನಮ್ಮ ಆ ಲೋಟವನ್ನು ಕೈಗೆ ತಗೋತಾಳೆ. ಆದರೆ ಅವಳ ಮನಸ್ಸಲ್ಲಿ ಸಮಾಧಾನ ಇರಲ್ಲ. ಬದಲಾಗಿ ಅವಮಾನ, ಕೋಪ ಇವೆಲ್ಲ ಒಟ್ಟಿಗೆ ಒಕ್ಕಿ ಬರುತ್ತೆ. ಅವಳಿಗೆ ಆ ಲೋಟ ಈಗ ಬರೀ ಬೆಳ್ಳಿ ವಸ್ತು ಅಲ್ಲ, ಅದು ತನ್ನ ಬೆವರಿನ ಬೆಲೆ ಕದ್ದ ವಸ್ತು, ತನ್ನ ಮಗನಿಗೆ ಹಿಂಸೆ ಕೊಟ್ಟ ವಸ್ತು, ತನ್ನ ಕುಟುಂಬದ ಮೇಲೆ ಕಳ್ಳತನದ ಪಟ್ಟ ಕಟ್ಟಿದ ಅವಮಾನದ ಸಂಕೇತ. ಆಗ ಆ ನಿರ್ಣಾಯಕ ಕ್ಷಣದಲ್ಲಿ ಚಿನ್ನಮ್ಮ ಒಂದು ತೀರ್ಮಾನ ತಗೋತಾಳೆ. ಅವಮಾನದ ಆ ಸಂಕೇತವನ್ನ ಕೈಲಿ ಹಿಡಿದು ತನ್ನ ಸಂಪೂರ್ಣ ಶಕ್ತಿ ಹಾಕಿ ಮತ್ತೆ ಶಾಂಭವಿ ನದಿಯ ಆಳಕ್ಕೆ ಎಸೆದ್ಬಿಡ್ತಾಳೆ. ಏನು? ಲೋಟಾನ ಮತ್ತೆ ಎಸೆದ್ಲಾ? ಯಾಕೆ ಅಂತ ನಿಮ್ಗೆ ಅನಿಸ್ಬೋದು.
ಮೇಲ್ನೋಟಕ್ಕೆ ಇದು ದೊಡ್ಡ ನಷ್ಟದ ಥರ ಕಾಣ್ಬೋದು, ಆದರೆ ನಾವು ಇದನ್ನ ಆಳವಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಚಿನ್ನಮ್ಮ ತನ್ನ ಸ್ವಾಭಿಮಾನವನ್ನ ಮರಳಿ ಪಡೆಯೋಕೆ ಇಟ್ಟ ಒಂದು ದಿಟ್ಟ ಹೆಜ್ಜೆ. ಬನ್ನಿ, ಅವಳ ಮುಂದಿದ್ದ 2 ಆಯ್ಕೆಗಳನ್ನು ನೋಡೋಣ. ಒಂದು, ಲೋಟನ ವಾಪಸ್ ಕೊಡೋದು. ಹಾಗೆ ಮಾಡಿದ್ರೆ ಏನಾಗ್ತಿತ್ತು? ಆ ಅವಮಾನವನ್ನ ಒಪ್ಪಿಕೊಂಡು ಮತ್ತೆ ಅದೇ ಜೀತಕ್ಕೆ ದಾಸ್ಯಕ್ಕೆ ವಾಪಸ್ ಹೋದ ಹಾಗೆ. ಇನ್ನೊಂದಾಯ್ಕೆ, ಅದನ್ನ ನದಿಗೆ ಎಸೆಯೋದು. ಆರ್ಥಿಕವಾಗಿ ಕಷ್ಟ ಇದ್ರೂ ನನ್ನ ಸ್ವಾಭಿಮಾನ ಮುಖ್ಯ ಅಂತ ಹೇಳಿ ಸ್ವಾತಂತ್ರ್ಯವನ್ನ ಘೋಷಿಸಿದ ಹಾಗೆ. ಇದು ಶ್ರೀಮಂತರ ನ್ಯಾಯವನ್ನ ತಿರಸ್ಕರಿಸಿ ತನ್ನದೇ ಆದ ನ್ಯಾಯವನ್ನ ತಾನು ಸ್ಥಾಪಿಸಿಕೊಂಡ ಹಾಗೆ. ಕೊನೆಯಲ್ಲಿ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಯಾವುದು ಹೆಚ್ಚು ಬೆಲೆ ಬಾಳುತ್ತೆ? ಕಣ್ಣಿಗೆ ಕಾಣೋ ಬೆಳ್ಳಿಯ ಬೆಲೆಯೋ ಅಥವಾ ಕಣ್ಣಿಗೆ ಕಾಣದ ಸ್ವಾಭಿಮಾನದ ಬೆಲೆಯೋ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಪ್ರತಿಯೊಬ್ಬರೂ ತಮ್ಮೊಳಗೆ ಹುಡುಕೊಳ್ಬೇಕಾಗುತ್ತೆ.